ಪ್ಯಾಕೇಜ್ ವಿಡಿಯೋ ಸರಣಿಗಳನ್ನು ಎಲ್ಲ ವಿಷಯಗಳಲ್ಲಿ ಅಪ್ಲೋಡ್ಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಒಂದು ಸಮರಿಯನ್ನು ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ತಂದಿದ್ದೀವಿ. ಮೋಸ್ಟಾಗಿ ಒಂದು 4 ಪೋಯಮ್ಗಳ ಸಮರಿಗಳಿದ್ದಾವೆ. ಸೊ ಇಲ್ಲಿಂದ ಡೆಫಿನೆಟ್ ಆಗಿ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಒಂದು 4 ಅಂಕಗಳಾದರೂ ಸೊ ಖಂಡಿತವಾಗಿ ಗಳಿಸ್ತೀರಿ ಈ ವಿಡಿಯೋದ ಮೂಲಕ. ಸೊ ಆಲ್ರೆಡಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಪದ್ಯದ ಒಂದು ವಿಡಿಯೋಗಳನ್ನು ಹಾಕಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಯಾವೆಲ್ಲ ಬೈಪಾಟ್ ಮಾಡಬೇಕು ಅನ್ನೋದನ್ನು ವಿಡಿಯೋಗಳನ್ನು ಹಾಕಿದ್ದೀವಿ. ಆಮೇಲೆ ಹಿಂದಿ, ಸಮಾಜ ವಿಜ್ಞಾನ ಕನ್ನಡದಲ್ಲಿ ಬಹಳಷ್ಟೇ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಒಂದ್ಸರಿ ಹೋಗಿ ನಮ್ಮ ಚಾನಲ್ನ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅದನ್ನು ಒತ್ತಿದ್ರೆ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಫಸ್ಟ್ ಆಗಿ ನೋಡೋಣ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪದ್ಯದ ಒಂದು ಸಮರಿ. ಸೊ ಖಂಡಿತವಾಗಿ ಇಷ್ಟು ಪ್ರಿಪೇರ್ ಮಾಡಿ. ಸೊ 4 ಅಂಕಕ್ಕೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. 4ಕ್ಕೆ 4 ಮಾರ್ಕ್ಗಳು ಏನು ಮಾಡ್ತಾರಪ್ಪ ಅಂದ್ರೆ ನಿಮಗೆ ಕೊಡ್ತಾರೆ. ಸೊ ನೋಡೋಣ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪೋಯಮ್ದಲ್ಲಿ ಸಮರಿಯಲ್ಲಿ ಏನು ಬರಿಬೇಕಿತ್ತು ಅಂತ. ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. He called his grandmother as genius because she could climb a tree, even at the age of 62. She was fascinated to climb a tree and learn it from her loving brother at the age of 6. Everybody feared that Granny would fall from a tree one day. One day she climbed a tree but couldn't come down. After the rescue, the doctor recommended her rest for a week. But for Granny, it was like a brief seasonal hill. She demanded a house to be built in a tree. The poet's father, who fulfilled his mother's wish so that Granny moved up and enjoyed as her wish ಅಂತ. ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಬಗ್ಗೆ ಏನಾಗಿತ್ತಪ್ಪ ಅಂತಂದರೆ ಈ ಒಂದು ಸಮರಿ ಇತ್ತು. ಖಂಡಿತವಾಗಿ ಬಹಳಷ್ಟು ಸರಳವಾಗಿರ್ತಕ್ಕಂಥ ಸೆಂಟೆನ್ಸ್ಗಳಿದ್ದಾವೆ. ಸೊ ತಾವುಗಳು ಪ್ರಿಪೇರ್ ಮಾಡಿಕೊಡ್ರಿ, ಖಂಡಿತ 4 ಅಂಕಗಳನ್ನು ಗಳಿಸ್ತೀರಿ. ಇನ್ನು ಐ ಆಮ್ ದ ಲ್ಯಾಂಡ್ ಪದ್ಯದ ಒಂದು ಸಮರಿಯನ್ನು ನೋಡೋಣ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್, ದ ಪೋಯಟ್ defeats the Mother Earth as the speaker. Mother Earth tells that she waits and patience when people claim that the land belongs to them. They occupy the land, plow, plant trees, grow fruits and grass. The children dance and play on the land. The land bears everything without a complaint. The soldiers come with guns fighting for the land. People build fence on the land to divide nations, which suffocates like chains in her neck. But Mother Earth looks at the people's behavior with a tone of self-assertion ಅಂತಕ್ಕಂಥದ್ದು ಐ ಆಮ್ ದ ಲ್ಯಾಂಡ್ ಪದ್ಯದಲ್ಲಿರ್ತಕ್ಕಂಥ ಸಮರಿ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ, ಯಾಕಂದರೆ 4 ಅಂಕಗಳನ್ನು ಖಂಡಿತವಾಗಿ ಕೇಳ್ತಾರೆ. ಪ್ರತಿ ಪದ್ಯದ ಸಮರಿಗಳನ್ನು ತಾವುಗಳು ಒಂದು 5-8 ಸಾಲುಗಳನ್ನಾದರೂ ಪ್ರಿಪ್ರೇಷನ್ಗಳನ್ನು ಮಾಡಲೇಬೇಕು. ಮತ್ತು ಇನ್ನೊಂದು ಏನಂತಂದರೆ ಐ ಆಮ್ ದ ಲ್ಯಾಂಡ್ ಬಗ್ಗೆ ಏನೋ ಕ್ವಶನ್ ಬಂತಂದರೆ ಈ ಸಾಲುಗಳನ್ನು ಬರೆದ್ರೂ ಕೂಡ ಖಂಡಿತವಾಗಿ, ಯಾಕಂದರೆ ಇಡೀ ಪದ್ಯದ ಸಮರಿಯನ್ನು ಇಲ್ಲಿ ಹೈಲೈಟ್ ಮಾಡಿರೋದ್ರಿಂದ ಅದಕ್ಕಿರ್ತಕ್ಕಂಥ ಅಂಕಗಳನ್ನು ತಮಗೆ ಕೊಡ್ತಾರೆ. ಸೊ ಇಲ್ಲಿನೂ ಕೂಡ ಹಾಗೆ ಮಾಡಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂತ ನಿಮಗೆ ಕ್ವಶನ್ ಪೇಪರಲ್ಲಿ ಈ ಶಬ್ದದ ಬಗ್ಗೆ ಏನೋ ಕ್ವಶನ್ಸ್ ಬಂತಂದ್ರೂ ಕೂಡ ಬರೀಬಹುದು. ಸಮರಿ ಅಂತ ಕೇಳಿದರೆ ಡೆಫಿನೆಟ್, ಬಟ್ ಇದ್ರ ಬಗ್ಗೆನೂ ಕೂಡ ನಿಮಗೆ ಏನು ಉತ್ತರ ಹೊಳಿಲಿಲ್ಲ ಸಮರಿ ಬತ್ತಂದ್ರೂ ಕೂಡ ಸಮರಿಯನ್ನಾದರೂ ತಾವು ಏನು ಮಾಡ್ಬೋದು, ಡೆಫಿನೆಟ್ ಆಗಿ ಬರಿಬೋದು. ಸ್ಕೋರ್ ಆಗ್ತದ, ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು VK ಗೋಕಾಕ್ ಅವರು ಬರೆದಿರ್ತಕ್ಕಂಥ ಪೋಯಮ್ದು ಮದರ್ಲ್ಯಾಂಡ್ ಬಗ್ಗೆ ನೋಡೋಣ. ದ ಪೋಯಮ್ ವಾಸ್ ರಿಟರ್ನ್ ಬೈ ವಿನಾಯಕ ಕೃಷ್ಣ ಗೋಕಾಕ ಇನ್ ದ ಫಾರ್ಮ್ ಆಫ್ ಡೈಲಾಗ್ ಬಿಟ್ವೀನ್ ಮದರ್ ಇಂಡಿಯಾ ಆ್ಯಂಡ್ ದ ಪೋಯೆಟ್. ಇನ್ ದಿಸ್ ಪೋಯಮ್ ದ ಪೋಯೆಟ್ ವಾಂಟ್ಸ್ ಟು ಪ್ರೆಸೆಂಟ್ glorious picture of the past and also wishes to plant India's natural beauty. As Indians, we can rightly be proud of our country's natural beauty, its rich culture, heritage, its ancient wisdom, its glorious freedom struggle and its industrial progress. At the same time, we should not ignore the numerous ills affecting our motherland like poverty, diseases, environmental degradation, ignorance, illiteracy, unemployment, caste and class conflicts, and 100 forms of exploitation. We should try to eradicate them as far as possible. As poet said, our mother India has to write the look of our destiny, cancelling all our sorrow. Tomorrow should be clear dawn. Our nightmare should filled in the night. We have to write our bright future ಅಂತ
ವಿ ಕೆ ಗೋಕಾಕ್ ಅವರು ಬರೆದಿರ್ತಕ್ಕಂಥ ಪದ್ಯದ ಸಮರಿ ಇತ್ತು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಪದ್ಯದ ಸಮರಿ ಬಹಳಷ್ಟು ಅಂತ ಅನಿಸ್ತದ, ಬಟ್ ಇಲ್ಲಿರ್ತಕ್ಕಂಥ ಸೆಂಟೆನ್ಸ್ಗಳು ತುಂಬಾ ಸರಳ ಇದ್ದಾವೆ. ಸ್ಕೋರ್ ಖಂಡಿತನೂ ಕೂಡ ಆಗ್ತದ, ಬಟ್ ನೀವು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಪಾಸಿಟಿವ್ನೆಸ್ ತೆಗೆದುಕೊಂಡು ಏನು ಮಾಡಬೇಕು, ಪ್ರಿಪ್ರೇಷನ್ಸ್ಗಳನ್ನು ಮಾಡಬೇಕು. ಖಂಡಿತವಾಗಿ ಏನಾಗ್ತಾರೆ, ಸ್ಕೋರ್ಗಳನ್ನು ಪಡಿತೀರಿ. ಇನ್ನು ಲಾಸ್ಟ್ ನೋಡೋಣ. ಎಸ್ ಓಲ್ಡ್ ಝಾಜ್ದಿಂದ An old Zaz musician is standing like a black ancient mariner. His old face is wrinkled and worried. His faded blue shirt has turned dark with sweat. His stomach is hanging loosely. His jacket is torn out and his necktie is undone and ruffling loosely over the jacket. His shoes are torn and are stuffed with paper to cover the holes. His rough, unsewn face shows pain. He stands alone, head down, eyes closed and ears cocked. An old saxophone hangs across his chest, supported from his neck by a wire coat hanger. He gently lifts the saxophone to the parted lips. But once he starts playing music, he is no longer a black man, but a bird which gathers his wings and flies high and higher. He seems to be spreading the message of God through his music ಅಂತಕ್ಕಂಥದ್ದು. ಆ್ಯಂಡ್ ಓಲ್ಡ್ ಝಾಜ್ ಪದ್ಯದಲ್ಲಿರ್ತಕ್ಕಂಥದ್ದು ಏನಾಗಿತ್ತಪ್ಪ ಅಂದರೆ ಸಮರಿ ಇತ್ತು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟೇ ಇದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನು ಮಾಡಿದ್ದೀವಿ, ಈ ವಿಡಿಯೋದಲ್ಲಿ 4 ಪೋಯಮ್ಗಳ ಬಗ್ಗೆ ಸಮರಿಗಳನ್ನು ಕೊಟ್ಟಿದ್ದೀವಿ. ಆ 4 ಪೋಯಮ್ಗಳಲ್ಲಿ ಒಂದು ಪೋಯಮ್ದಂತರೂ ಕ್ವಶನ್ ಡೆಫಿನೆಟ್ ಆಗಿ ನೀವು ನಿಮ್ಮ ಪರೀಕ್ಷೆಗಳಲ್ಲಿ ಕಾಣ್ತೀರಿ. ನಿಮ್ಮ ಸೀರೀಸ್ ಆಗಿರ್ಬೋದು, ಪ್ರಿಪ್ರೇಟರಿ ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಖಂಡಿತವಾಗಿ ಸ್ಕೋರ್ ಆಗ್ತದೆ ಅಂತ ಹೇಳ್ತಾ, ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸದಾಗಿರ್ತಕ್ಕಂಥ ವಿಡಿಯೋ ಸರಣಿಗಳಲ್ಲಿ. ನಿಮ್ಮ ಲೈಕ್, ಶೇರ್ ಮತ್ತು ಸಬ್ಸ್ಕ್ರಿಪ್ಷನ್ಗಳನ್ನು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ವೇಟ್ಗಳನ್ನು ಮಾಡ್ತೀವಿ. ನೀವು ಎಷ್ಟು ಲೈಕ್ ಮಾಡ್ತೀರಿ, ಎಷ್ಟು ಶೇರ್ ಮಾಡ್ತೀರಿ, ಅಷ್ಟು ನಮಗೆ